ಜನಗಳಿಗೆ ಏನು ಬುದ್ಧಿಶಕ್ತಿ ಇಲ್ವಾ? ಆಮೇಲೆ ಆಸೆ ದುರಾಸೆಗೆ ಬಿದ್ದು ಈ ಮಟ್ಟಿಗೆ ದುಡ್ಡನ್ನು ಕಳ್ಕೊತಾ ಇದ್ದಾರಲ್ಲ, ಅದಕ್ಕೆ ಕಾನೂನಲ್ಲಿ ನಿಮಗೆ ತಿಂಗಳ ದುಡ್ಡನ್ನು ಕಟ್ಟಿ, ತಿಂಗಳ ದುಡ್ಡು ಕಟ್ಟಿ ಒಂದು ಲಂಸಮ್ ಅಮೌಂಟ್ ನಮಗೆ 30 ಲಕ್ಷ ಸೇರಿದ ಮೇಲೆ ನಿಮ್ಗೊಂದು ಸೈಟ್ ರಿಜಿಸ್ಟರ್ ಮಾಡ್ಕೊಡ್ತೀನಿ ಅನ್ನೋಕ್ಕೆ ಕಾನೂನಿಲ್ಲ. ಕಾನೂನಿಲ್ವಾ? ಯಾವ ಕಾನೂನು ಇಲ್ಲ. 3,000 ರೂಪಾಯಿ ಕೊಟ್ಟರೆ ಒಂದು GST ಮಾಡ್ಕೊಡ್ತಾರೆ, 25,000 ಕೊಟ್ಟರೆ ಒಂದು ಕಂಪ್ನಿ ಲೈಸೆನ್ಸ್ ಕೊಡ್ತಾರೆ, 30,000 ರೂಪಾಯಿ ಅಷ್ಟೇ ಬಂಡವಾಳ. ಈಸ್ಕೊಳ್ಳುವಾಗ ಎಲ್ಲ ಸೂಪರ್ ಆಗಿರೋ ಹುಡುಗಿರು ಇರ್ತಾರೆ, ನೀವು ವಾಪಸ್ ಕೇಳಕ್ಕೆ ಹೇಳಿ ರೌಡಿಗಳು ಬಂದು ನಿಂತಿರ್ತಾರೆ. 3,000 ಕೋಟಿ ಇಡೀ ಕರ್ನಾಟಕದ ಜನ ಏನು ಇನ್ವೆಸ್ಟ್ಮೆಂಟ್ ಮಾಡೋದು ಎಲ್ಲಾರ್ದು ಫ್ರಾಡ್, ಎಲ್ಲಾರ್ದು ಹೋಯ್ತು. ಆಮೇಲೆ ಏನು ಹೆಂಗಂದ್ರೆ ಎಲ್ಲ 30 ಲಕ್ಷ 50 ಲಕ್ಷ 70 ಲಕ್ಷ ಇನ್ವೆಸ್ಟ್ಮೆಂಟ್. ಕೋರ್ಟು ಕ್ಲೀನಾಗಿ ನೀನು ಏನು ಕಂಪ್ನಿ ಮೇಲೆ ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಡಾಕ್ಯುಮೆಂಟ್ಸ್ ತೊಗೊಂಬಪ್ಪ ಅಂತಾರೆ. 30 ಲಕ್ಷ ಕ್ಯಾಶ್ ಕೊಟ್ಟಿದ್ದೇನೋ ನಡಿ ಆಚೆ ನಿಂತ್ಕೊ ಅಂತಾರೆ. ನೋಡಿ, ಇದು ನೆನೆ ಡಾಕ್ಯುಮೆಂಟ್ಸ್ ಬಂದಿದೆ. ಓಕೆ, ನಿಮ್ಮದೇ ಎಲ್ಲ ಫ್ರೆಶ್ ಮ್ಯಾಟ್ರ್ ಇವು. ಏನಾಗಿದೆ ಅಂದರೆ ಸೊಸೈಟಿಗಳು ಹೆಂಗೆ ಮೋಸ ಮಾಡ್ತವೆ ಅಂದರೆ, ಇವ್ರೇನು ಮಾಡ್ತಾರೆ, ಸೊಸೈಟಿಗೆ ದುಡ್ಡುಗಳನ್ನು ಕೊಟ್ಟಿರ್ತಾರೆ, ರಿಜಿಸ್ಟರ್ ಮಾಡ್ಕೊಡ್ಬೇಕು ಅಂದ್ರೆ ಸೇಲ್ ಡೀಡಲ್ಲಿ ಅಮೌಂಟನ್ನು ಮೆನ್ಷನ್ ಮಾಡಲೇಬೇಕು, ಇಲ್ಲದಿದ್ರೆ ಇನ್ವ್ಯಾಲಿಡ್ ಆಗುತ್ತದು. ನೋಡಿ, ಇಲ್ಲೆಲ್ಲೂ ಅಮೌಂಟ್ ಮೆನ್ಷನ್ ಮಾಡಿಲ್ಲ. ಅಯ್ಯೋ, ಓಕೆ. ಸೊಸೈಟಿಗಳು ಹಿಂಗೆ ಫ್ರಾಡ್ ಮಾಡೋದು. ಸೊ ಇದೇನಾಗುತ್ತೆ, ದಿಸ್ ಇಸ್ ವಾಯ್ಡ್ ಇನ್ ಕೋರ್ಟ್. ಹೌದು. ನೆಕ್ಸ್ಟು ಯಾರು ಕೇಸ್ ಹಾಕೋತಾರೆ ಅಂತ ತಿಳ್ಕೊಳ್ಳಿ. ಈ ಸರ್ ಲ್ಯಾಂಡ್ ಓವರ್ ಆಗಿರ್ಬೋದು, ಬೇರೆಯವ್ರು ಯಾರೋ ಒಬ್ಬರು ಕೇಸ್ ಹಾಕೊಂಡು ದುಡ್ಡು ಕೊಟ್ಟಿರೋದಕ್ಕೆ ಡಾಕ್ಯುಮೆಂಟ್ಸ್ ಕೊಡಿ ಅಂತಾರೆ. ರಿಜಿಸ್ಟರ್ ಆಗಿದೆ, ದುಡ್ಡು ಹಾಕಿರೋದು ಡಾಕ್ಯುಮೆಂಟ್ಸ್ ಕೊಡಿ ಅಂತಾರೆ. ಡಾಕ್ಯುಮೆಂಟ್ಸ್ ಎಲ್ಲೂ ತೋರಿಸಿಲ್ಲ, ಇದು 1 ಲಕ್ಷ ಎಲ್ಲೂ ಮೆನ್ಷನ್ ಇಲ್ಲ. ಸೊ ಏನಾಗುತ್ತೆ, ಕೋರ್ಟಲ್ಲಿ ಬಿದ್ದೋಗುತ್ತಾ? ಕೋರ್ಟಲ್ಲಿ ಹೋದ್ರೆ ಹೋಯ್ತು ದುಡ್ಡು ಹೋಯ್ತಿದ್ದು, ಡಾಕ್ಯುಮೆಂಟ್ಸ್ ಹೋಯ್ತು, ದುಡ್ಡು ಇಸ್ಕೊಂಡಿರ್ತಾರೆ. ಈಗ 12 ಲಕ್ಷ ರೂಪಾಯಿ ಅಂತ ದುಡ್ಡು ಮೆನ್ಷನ್ ಮಾಡೋರು ಇಲ್ಲಿ. ಇದನ್ನ ಹೆಂಗ್ ಕೊಟ್ರಿ? ಕ್ಯಾಶಲ್ಲಿ ಕೊಟ್ಟ, ಚೆಕ್ಕಲ್ಲಿ ಕೊಟ್ಟ, DD ಕೊಟ್ಟ? ಏನೂ ಇಲ್ಲ. ಈ ಥರ 100 ಸೈಟ್ ಮೋಸ ಮಾಡೋನು. ಒಂದಕ್ಕೆ ರಿಜಿಸ್ಟರ್ ವ್ಯಾಲ್ಯೂಯೇಷನ್ 12 ಅಂದರೆ 12 3 36 3 ಪಟ್ಟು ಜಾಸ್ತಿ ಇರುತ್ತೆ ಮಾರ್ಕೆಟ್ ವ್ಯಾಲ್ಯೂ. ಅದಕ್ಕೆ ಏನಾಗುತ್ತೆ, ಈಗ 36 ಲಕ್ಷ ಅಂದರೆ ಒಬ್ಬೊಬ್ಬರ ಹತ್ರ 40 ಲಕ್ಷ ಅಂದರೆ ಆಯಿತು, 100 ಜನಕ್ಕೆ ಇಟ್ಕೊಂಡ್ರೆ 40 ಕೋಟಿ ಆಯಿತು. 40 ಕೋಟಿ ಇರೋನು ರೌಡಿಸಮ್ಮು ಮಾಡ್ತಾನೆ, ಡಿಪಾರ್ಟ್ಮೆಂಟ್ನು ಕೊಟ್ಕೊತಾನೆ, ಮನೆಗಳನ್ನೆಲ್ಲ ಸರ್ವನಾಶ ಮಾಡ್ತಾನೆ. ಸಾಕು, ಸಮಾಜ ಹಾಳು ಮಾಡೋಕ್ಕೆ ಸಾಕು. ಸಮಾಜ ಹಾಳು ಮಾಡೋಕ್ಕೆ ಸಾಕು. ಈಗ ಎಲ್ಲಿಂದ ಎಲ್ಲೋದ್ರು ಯಾರೋ ಪುಡಾಂಗಗಳಿರ್ತಾರೆ, ಒಂದು 5 ಲಕ್ಷನೋ 10 ಲಕ್ಷನೋ ದುಡ್ಡು ಕೊಟ್ಬಿಡ್ತಾರೆ. ಅವು ಏನು ಮಾಡ್ತಾರೆ, ಆ ದುಡ್ಡು ಇಸ್ಕೊಂಡಿರೋರು ಬಂದು ಬೀಳ್ತಾರೆ. ಅವರೆಲ್ಲೋ ಪಾಪ ಯಾವುದೋ ಫ್ಯಾಕ್ಟ್ರಿನಲ್ಲೋ ಕಂಪ್ನಿಗಳೋ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಯಾರೋ 4-5 ಜನ ಗುಂಡಗಳು ಬಂದು ಅಟ್ಯಾಕ್ ಮಾಡ್ತಾರೆ, ನಿಮ್ಮ ಸೈಟು ಬೇಡ, ನೀವು ಬೇಡವಾ, ನಾವು ದುಡ್ಕೊಂಡು ನಾವು ಚೆನ್ನಾಗಿರ್ತೀವಿ ಅಂದ್ಕೊಂಡು ಬಿಡ್ತಾರೆ. ಇವನು ಇನ್ನೂ ಕೊಗ್ತಾನೆ ಇರ್ತಾನೆ. ಇದೇ ಥರ. ಬನ್ನಿ ಪೂರ್ತಿ ಮಾತಾಡೋಣ. ಓಕೆ, ಒಂದು ದೇಶದಲ್ಲಿ ಹುಟ್ಟಿದ ಒಬ್ಬ ನಾಗರಿಕನಿಗೆ ಕಾನೂನಿನ ಅರಿವು, ಆ ದೇಶದ ಕಾನೂನುಗಳು ಬಾಧ್ಯತೆಗಳ ಅರಿವು ಇರೋದು ಭಾಳ ಮುಖ್ಯ ಅಂತ ನಾನು ನಂಬ್ತೀನಿ. ತಾವೇನು ಹೇಳ್ತೀರಿ? ಖಂಡಿತ. ನಮ್ಮಲ್ಲಿ ನಮ್ಮ ಶೈಕ್ಷಣಿಕ ಜಗತ್ತಿನಲ್ಲಿ ಎಲ್ಲ ರೀತಿಯ ವಿದ್ಯೆಗಳು ಇದೆ. ಎಲ್ಲ ರೀತಿಯ ವಿದ್ಯೆಗಳಿದ್ದರೂ ಸಹ ನಾವು ಸಮಾಜದಲ್ಲಿ ಬದುಕಬೇಕು, ಈ ಸಮಾಜದಲ್ಲಿ ಒಡನಾಟಗಳನ್ನ ಇಟ್ಕೋಬೇಕು, ಯಾವುದೋ ಒಂದು ಅನ್ಯಾಯದ ವಿರುದ್ಧ ದನಿ ಎತ್ತಬೇಕು, ಯಾರೋ ಒಬ್ಬ ವ್ಯಕ್ತಿ ಇದ್ದಾನೆ ಅವನಿಗೆ ಪ್ರಶ್ನೆ ಮಾಡಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಏನಾದ್ರು ಬಂದುಬಿಟ್ರೆ ಅದಕ್ಕೆ ಕಾನೂನಿನ ಅರಿವು ಅತ್ಯಗತ್ಯ. ಯಾಕೆಂದರೆ ಯಾರೋ ಒಬ್ಬ ಏನೂ ಆಗಿರ್ಬೋದು, ಈ ಸಮಾಜ ಹೇಗಾಗಿದೆ ಅಂದರೆ ಪ್ರತಿಯೊಂದಕ್ಕೂ ಕಾನೂನುಗಳಿದೆ. ಪ್ರತಿಯೊಂದು, ನೀವು ಕೂತಿರೋದಕ್ಕೊಂದು ಕಾನೂನಿದೆ, ನೀವು ವೆಹಿಕಲಲ್ಲಿ ಓಡಾಡ್ತೀರ ಅದಕ್ಕೊಂದು ಕಾನೂನಿದೆ, ಊಟ ಮಾಡ್ತೀವಿ ಅದಕ್ಕೊಂದಿದೆ, BBMP, ಲೇಬರ್ ಲಾ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟು, IPR, ಟ್ರೇಡ್ ಮಾರ್ಕು, ಪ್ರತಿಯೊಂದಕ್ಕೂ ಕಾನೂನಿದೆ. ನಾವು ಯಾವುದೇ ಒಂದು ಬಿಸ್ನೆಸ್ಸನ್ನು ಮಾಡಬೇಕು ಅಂದರೆ ಅದಕ್ಕೆ ಆದಂಥ ಒಂದು ಲಾ ಇದೆ. ನಾವೆಲ್ಲ ಓಡಾಡ್ತೀವಿ ಅಂದರೆ ಸುಮ್ಮನೆ ಓಡಾಡ್ಬಿಡ್ತೀವಲ್ಲ, ಅದು ಓಡಾಡೋದಕ್ಕೇ ಅಂತಲೇ ಒಂದು ಕಾನೂನಿದೆ. ಹಂಗಾಗಿ ಏನಾಗುತ್ತೆ, ಪ್ರತಿಯೊಬ್ಬರು ಅಷ್ಟೇ ಕಾನೂನಿನ ಅರಿವನ್ನು ಬೆಳೆಸ್ಕೊಂಡು ಜೀವನ ಮಾಡಿದ್ರೆ ಅವ್ರನ್ನ ಯಾರೂ ಟಚ್ ಮಾಡೋಕ್ಕಾಗಲ್ಲ. ಆಮೇಲೆ ನಮ್ಮ ಈ ಒಂದು ನಮ್ಮ ಡೆವಲಪ್ಮೆಂಟ್, ನಮ್ಮ ಬೆಳವಣಿಗೆ ಇದೆಯಲ್ಲ, ನಮ್ಮ ಬೆಳವಣಿಗೆ ಸಮಾಜದಲ್ಲಿ ಸರ್ವತೋಮುಖವಾಗಿ ಹೋಗಬೇಕು ಅಂದರೆ ಕಾನೂನಿನ ಅರಿವು ಇದ್ಬಿಡ್ತು ಅಂದರೆ ನಿಮ್ಮನ್ನ ಯಾರೂ ಟಚ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಕಾನೂನಿನ ಅರಿವು ಬೇಕೇ ಬೇಕಾಗುತ್ತೆ. ಈಗ ನಮ್ಮಲ್ಲಿ ಈ ಒಂದು ಹಲವಾರು ವರ್ಷಗಳಿಂದ ಏನಾಗಿದೆ ಅಂದರೆ ಸಮಾಜದ ಜನರನ್ನು ಅಥವಾ ಗ್ರಾಹಕರನ್ನು ತಪ್ಪು ಹಾದಿಗೆ ಎಳೆಯುವಂಥ ಕೆಲವೊಂದು ಜ್ಯುವೆಲರ್ಸ್ ಅಂಗಡಿಗಳಿದೆ. ಆಮೇಲೆ ಕೆಲವೊಂದು ಕಂಪನಿಗಳು ಬರ್ತವೆ. ಈಗ ನಾವು ಎಷ್ಟೋ ಹೋರಾಟಗಳನ್ನು ಮಾಡಿದ್ದೀವಿ. ನಾನು ಸಾಮಾಜಿಕ ಹೋರಾಟಗಾರ ಆಗಿರೋದ್ರಿಂದ ಹೋರಾಟದ ಮುಖೇನ ಬದಲಾವಣೆಗಳನ್ನ ಕೆಲವೊಂದು ಮಾಡಿದ್ದೀವಿ. ನಾನು ಯಾವಾಗೂ ಹೇಳ್ತಾ ಇರ್ತೀನಿ. ಆಮೇಲೆ ನಿಮಗೂ ಮಾಹಿತಿ ಇದೆ ನೋಡಿ, ಏನಾಗುತ್ತೆ ಅಂದರೆ ಈ ಸಮಾಜದಲ್ಲಿ ಜನಗಳಿಗೆ ಕ್ಲೀನಾಗಿ ರೀಚ್ ಆಗುತ್ತೆ ಅನ್ನೋ ನಾನು ಹೇಳೋ ಮಾತು ಕ್ಲೀನಾಗಿ ರೀಚ್ ಆಗುತ್ತೆ ನೋಡಿ. ಈ ಚೈನ್ ಲಿಂಕ್ ಬಿಸ್ನೆಸ್ಸು ಅಂತ ಮಾಡ್ತಾರೆ. ಇದು ಪ್ರತಿಯೊಬ್ಬರಿಗೂ ಗೊತ್ತು ಇದು ಫ್ರಾಡ್ ಅಂತ, ಆದ್ರೂ ಹೋಗಿ ಬಂಡವಾಳವನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅವನು ಯಾರು ಇಬ್ಬರನ್ನ ಇನ್ವೈಟ್ ಮಾಡಬೇಕಂತೆ, ಇನ್ನಿಬ್ಬರನ್ನ ಅಂದರೆ ಚೈನ್ ಲಿಂಕ್ ಬೆಳ್ಕೊಂಡು ಹೋಗ್ತಾ ಇರತ್ತಂತೆ. ಅವ್ರು ಒಬ್ಬೊಬ್ಬರನ್ನ ಸೇರಿಸ್ತಾ ಇದ್ರೆ ಅವ್ರನ್ನ ಸೇರಿಸ್ತಂಥ ದುಡ್ಡು ಇವ್ರಿಗೆ ಬರ್ತಾ ಇರಂತಂತೆ. ಆಮೇಲೆ ಸಾಮಾನ್ಯವಾದ ಜನಗಳಿಗೆ ನಾನು ಹೇಳೋದು ಏನಂದರೆ, ಈ ಕೆಲವೊಬ್ಬರಿಗೆ ಒಂದು ಮನೋಭಾವನೆ ಇರುತ್ತೆ, ನನಗೆ ಪಟ್ಟಂದು ಈಸಿಯಾಗಿ ದುಡ್ಡು ಬರಬೇಕು, ಇಲ್ಲ ನಮ್ದು ಏನಾದ್ರು 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಡೈಲಿ ಒಂದು 3,000 ರೂಪಾಯಿ ಆದಾಯ ಮಾಡಿಕೊಡ್ತೀವಿ ಅಂತಾರೆ. ಹೇಗೆ ಸಾಧ್ಯ ಅದೆಲ್ಲ? ಇಲ್ಲಿ ನಮಗೆ ಸ್ನೇಹಿತರ ದಯಮಾಡಿ ಈ ಕರ್ನಾಟಕದ ಜನತೆ ಅರ್ಥ ಮಾಡ್ಕೋಬೇಕು. ಈಗ ನಾವು ಒಬ್ಬ ಮಾಸ್ಟರ್ ಡಿಗ್ರಿ ಓದಿರ್ತಾರೆ,
PhD ಓದಿರ್ತಾರೆ. ಈಗ PhD ಓದೋರಿಗೆ ಒಂದು ಮಂತ್ಲಿ ಸ್ಯಾಲ್ರಿ ಅಂತ ಎಷ್ಟಿರುತ್ತೆ ಗೊತ್ತಾ ತಮಗೆ? ಅಪ್ರಾಕ್ಸಿಮೇಟ್ ಐಡಿಯಾ ಇದೆಯಾ ನಿಮಗೆ? 40,000-50,000 ರೂಪಾಯಿ ಸಂಬಳ ಇರುತ್ತೆ ಅప్పుడు PhD ಓದೋರಿಗೆ. ಈಗ ಮಾಮೂಲಿ ಡಿಗ್ರಿ ಇವರು ಹೋಗಿ ಕಾಲ್ ಸೆಂಟರ್ಗಳಲ್ಲಿ, ಈ ಕಂಪ್ನಿಗಳಲ್ಲಿ ಇಂಜಿನಿಯರ್ ಕೆಲಸ ಮಾಡ್ತಾ ಇರ್ತಾರೆ, 25,000-30,000 ರೂಪಾಯಿ ಸಂಬಳಗಳಿರ್ತವೆ. ಅದು ಸೀನಿಯರು. ನಮ್ಮ IT-BT ಸೆಕ್ಟರಲ್ಲಿ ಮಾಡ್ತಿರೋ 1-1.5 ಲಕ್ಷ ಸ್ಯಾಲ್ರಿ ಇರುತ್ತೆ. ಅವರ ನಾಲೆಡ್ಜ್ ಮೇಲೆ ಅದು ಹೋಗುತ್ತೆ, ಅದೆಲ್ಲ ಬೇರೆ ವಿಚಾರ. ಬಟ್ ಇಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ, ಎಷ್ಟೋ ಜನ ನಮ್ಮಲ್ಲಿ ಒಂದು 25,000-30,000 ಟೀಚರ್ಸ್ಗಳಿದ್ದಾರೆ. ಟೀಚರ್ಸು ನಮ್ಮ ಪ್ರೈಮರಿ ಟೀಚರ್ಸ್ ಆಗಿರ್ಬೋದು ಅಥವಾ ಇದಾಗಿರ್ಬೋದು, ನಮ್ಮಲ್ಲಿ ಬೋಧಕೇತ ಅಂದರೆ ಕಾಂಟ್ರಾಕ್ಟ್ ಅಂತ ತೊಗೊಂಡಿರ್ತಾರಲ್ಲ ಸ್ಕೂಲ್ ಟೀಚರ್ಗಳು, ಪಾಪ ಎಲ್ಲ MA MPhil PhD ಮಾಡ್ಕೊಂಡಿರ್ತಾರೆ. 25,000 ರೂಪಾಯಿ ಇತ್ತು ತಿಂಗಳಿಗೆ, 25,000 ರೂಪಾಯಿ ಸಂಬಳ ಅವ್ರಿಗೆ. ಎಷ್ಟು ಜನ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇದಕ್ಕೆ ಪಾಪ ದೊಡ್ಡ ಮಟ್ಟದಾಗ ಹೋರಾಟ ಮಾಡ್ತಾರೆ. ಪೌರ ಕಾರ್ಮಿಕರು ಹೋರಾಟ ಮಾಡ್ತಾರೆ. ಎಷ್ಟು ಸಾವಿರಾರು ಜನ ಕೂಲಿ ಕಾರ್ಮಿಕರು ಇವತ್ತು ನಮಗೆ ಸ್ಯಾಲ್ರಿ ಜಾಸ್ತಿ ಮಾಡಿ ಅಂತ ಹೋರಾಟ ಮಾಡ್ತಿದ್ದಾರೆ. ಅದೆಲ್ಲ ನಿಮ್ಮ ಗಮನದಲ್ಲಿದೆ, ಅದು ಪ್ರತಿಯೊಬ್ಬರಿಗೂ ಇದೆ. ನಮ್ಮ ಯಾವುದೋ ಒಂದು ಇಂಡಸ್ಟ್ರಿಯಲ್ಲಿ ಯಾವುದೋ ಒಂದು ಫ್ಯಾಕ್ಟ್ರಿ ಸರೌಂಡಿಂಗಿಗೆ ಹೋಗ್ಬಿಡ್ತು ಅಂದರೆ 25,000-30,000 ರೂಪಾಯಿ ಕೆಲಸ ಮಾಡುವಂಥ ನೌಕರರು ಇವತ್ತು ಲಕ್ಷಾಂತರ ಜನ ಇದ್ದಾರೆ. ನಮ್ಮ ಬೆಂಗಳೂರಲ್ಲಿ ಬರೀ ಜಸ್ಟ್ 18,000-20,000 ರೂಪಾಯಿ ಸಂಬಳ ತೊಗೋತಾರಲ್ಲ ಗಾರ್ಮೆಂಟ್ಸಲ್ಲಿ, 30 ಲಕ್ಷ ಜನ ಇದ್ದಾರೆ. ಬರೀ 30,000 ರೂಪಾಯಿ, ಬರೀ 25,000-30,000 ರೂಪಾಯಿ ಎ ಗ್ರೇಡ್ಗೆ 18,000 ರೂಪಾಯಿ ಸಂಬಳ ತಗೋದು ಗಾರ್ಮೆಂಟ್ಸಲ್ಲಿ ಕೆಲಸ. ನೀವು ಇಡೀ ಏನು ಓಡಾಡ್ತಿರಲ್ಲ, ಒಂದು 15,000-20 ಲಕ್ಷ ಲೀಗಲ್ಲಾಗಿ ಕಾರ್ಮಿಕ ಇದರಲ್ಲಿ ನೋಂದಾವಣಿ ಆಗಿರುವಂಥ ಗಾರ್ಮೆಂಟ್ಸಲ್ಲಿ ಇದ್ದಾರೆ. 18,000 ರೂಪಾಯಿ ಸಂಬಳ ಕಂಡ್ರಿ ಅಷ್ಟೇ ಪಾಪ. ಬೆಳಗ್ಗೆ 9 ಗಂಟೆಗೆ ಹೋಗಿ ತಂಬನ್ನು ಕೊಟ್ಟರೆ ಸಂಜೆ 5:15 ಅಷ್ಟರಲ್ಲಿ ಕಾಲು ಮೈಕೈ ನೋವೆಲ್ಲ ನೋವು ಬಂದುಬಿಟ್ಟಿರ್ತದೆ ಪಾಪ ಹೆಣ್ಮಕ್ಳಿಗೆ. ಅಂಥ ಹೆಣ್ಣುಮಕ್ಕಳಿಗೆ ನಾನು ಯಾವತ್ತೂ ಗೌರವವನ್ನು ಕೊಡ್ತೀನಿ. ಯಾಕೆ ಗೊತ್ತಾ? ಬರೀ 18,000-20,000 ರೂಪಾಯಿ ಸಂಬಳಕ್ಕೆ ಎಷ್ಟು ದುಡಿತಾರೆ ಅಂದರೆ, ಅಂಥ ಹೆಣ್ಣು ಮಕ್ಕಳಿಗೆ ಪ್ರತಿಯೊಬ್ಬನೂ ಅಭಿನಂದನೆ ಮಾಡಬೇಕು, ಗೌರವವನ್ನು ಕೊಡಬೇಕು. ಇವ್ರೇನು ಮಾಡ್ತಾರೆ ಗೊತ್ತಾ? ದುಡ್ಡಿರೋರ್ದು ದುರಾಸೆಗಳು ನೋಡಿ ಏನಾಗುತ್ತೆ ಅಂದರೆ, 18,000 ರೂಪಾಯಿಗೆ ತನ್ನ ಜೀವನವನ್ನು ಕಟ್ಕೊಂಡಿರ್ತಾಳೆ ಆಕೆ. ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋಳು, ಈ ಮನೆ ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡೋರು, ಆಟೋ ಓಡಿಸೋರು. ಎಷ್ಟಿರುತ್ತೆ ಗೊತ್ತಾ ಸ್ಯಾಲ್ರಿ ಎಲ್ಲ? ಇವತ್ತು ಕ್ಯಾಬ್ ಡ್ರೈವರ್ಸ್ಗೆಲ್ಲ ತಿಂಗಳಿಗೆ 25,000 ರೂಪಾಯಿ ಮಿಕ್ಸೋದು ಹೆಚ್ಚು. ಎಲ್ಲಿಂದ ಎಲ್ಲೇ ಹೋಗಿ ಮಧ್ಯಮ ಜನಾಂಗದ ಕುಟುಂಬದವರು ಅಂದರೆ 25,000-30,000 ಹೈಯೆಸ್ಟು. ಅಪ್ಪರ್ ಮಿಡಲ್ ಕ್ಲಾಸ್ ಇರ್ತಾರೆ, ಅವ್ರಿಗೊಂದು 70,000-80,000 ರೂಪಾಯಿ ಇರುತ್ತೆ. ರಿಚ್ ಅಂದರೆ ಅದು ಅವ್ರವ್ರ ಇಷ್ಟ, ಅದು ಅವ್ರವ್ರ ಕೆಪಾಸಿಟಿ. ಈಗ ಕಡಿಮೆ ಕೆಳವಂತದ ವರ್ಗ ಇದೆಯಲ್ಲ, ಬರೀ 10,000-15,000 ರೂಪಾಯಿ ಜೀವನ ಮಾಡೋರು ನಮ್ಮ ಇಂಡಿಯಾದಲ್ಲಿ 90% ಇದ್ದಾರೆ. 90% ಭಾಗ ಕೂಲಿ ಕಾರ್ಮಿಕರು ಇರೋದು ನಮ್ಮ ದೇಶದಲ್ಲಿ. ಇವ್ರಿಗೆ ಯಾವುದೇ ಒಂದು ಕಂಪನಿ ನಿಮಗೆ ಏಕಾಏಕಿ ಬಂದು 1 ಲಕ್ಷ ಹಾಕಿದ್ರೆ 1 ಲಕ್ಷ ಕೊಡ್ತೀನಿ ಅಂದರೆ ಅದು ಎಲ್ಲಿಂದ ಹೋಗುತ್ತೆ? ದುಡ್ಡು ಎಲ್ಲಿಂದ ತರ್ತಾನವನು? ಈಗ ನಾನೊಬ್ಬ ಕಂಪ್ನಿ ಮಾಡ್ತೀನಿ, ನಾನೊಬ್ಬ ಕಂಪ್ನಿ ಓನರ್, ಕಂಪ್ನಿ MD ನಾನು ನಿಮಗೆ ಫ್ರೀಯಾಗಿ ದುಡ್ಡು ಕೊಡ್ತಾ ಇದ್ದೀನಿ ಅಂದರೆ ದುಡ್ಡು ನನಗೆ ಎಲ್ಲಿಂದ ಬರಬೇಕು? ನಾನು ಯಾಕೆ ಕಂಪ್ನಿ ಮಾಡಬೇಕು? ನಿಮಗೆ ಫ್ರೀಯಾಗಿ ದುಡ್ಡನ್ನು ಕೊಡ್ತಾ ಇದ್ದೀನಿ ಅಂದರೆ ನಾನು ಯಾಕೆ ಕಂಪ್ನಿ ಮಾಡಬೇಕು? ಏನು ಅರ್ಥ ಅದು? ಜನಗಳನ್ನು ಏನು ಮಾಡ್ತಾರೆ ಅಂದರೆ, ಇವತ್ತು ಸಾವಿರಾರು ಕೇಸು ಸೈಬರಲ್ಲಿ ನಿಮಗೆ ಕೇಂದ್ರ ಸರ್ಕಾರ ಒಂದು ಕಾಲರ್ ಟ್ಯೂನನ್ನು ಮಾಡ್ತು. ಯಾಕೆ ಗೊತ್ತಾ? ನೀವು ಯಾವುದೇ ಷೇರು ಮತ್ತು ಟ್ರೇಡಿಂಗ್ ವ್ಯವಹಾರಗಳನ್ನು ಮಾಡಬೇಡಿ ಮತ್ತು ಆನ್ಲೈನ್ಗಳಲ್ಲಿ OTPಗಳನ್ನು ಹಂಚಿಕೆ ಮಾಡಬೇಡಿ, ಇದು ತುಂಬ ಫ್ರಾಡ್ ಆಗಿದೆ ಅಂದ್ಬಿಟ್ಟು ತುಂಬ ಕೇಂದ್ರ ಸರ್ಕಾರ ಯೋಚನೆ ಮಾಡಿ ನಿಮಗೆ ಕಾಲರ್ ಟ್ಯೂನ್ ಮಾಡಿದ್ದು. ಅದನ್ನು ಪ್ರತಿಯೊಬ್ಬರು ಮೊಬೈಲು ಕಾಲ್ ಮಾಡ್ತು ಅಂದರೆ ಕಾಲರ್ ಟ್ಯೂನ್ ಹೋಗುತ್ತೆ. ನಿಮ್ಗೆ ಗೊತ್ತಲ್ಲ ಅದು ಕೇಂದ್ರ ಸರ್ಕಾರ ಮಾಡಿದ್ದು. ಯಾಕೆ? ಈ ಆನ್ಲೈನು ಷೇರು, ಟ್ರೇಡಿಂಗು, ಇನ್ವೆಸ್ಟ್ಮೆಂಟ್ಗಳು ಇಷ್ಟರ ಮಟ್ಟಿಗೆ ಸಮಾಜವನ್ನು ದೋಚ್ತಾ ಇದ್ದಾವೆ ಆ ಕಂಪನಿಗಳು, ಫ್ರಾಡ್ಗಳನ್ನು ಮಾಡ್ತಾ ಇದ್ದಾವೆ ಅನ್ನೋದು ಒಂದು ಒಳ್ಳೆ ಕಾನ್ಸೆಪ್ಟಲ್ಲಿ ಕೇಂದ್ರ ಸರ್ಕಾರ ಮಾಡಿದೆ ಅಂದಮೇಲೆ ಇದಕ್ಕೆ ಲೈಸೆನ್ಸ್ ಇಲ್ಲ. ಕೇಂದ್ರ ಸರ್ಕಾರ ಹೇಳಿದ್ಮೇಲೆ ಇದಕ್ಕೆಲ್ಲ ಲೈಸೆನ್ಸ್ ಇಲ್ಲ ಅಂದರೆ ಗ್ರಾಹಕರಿಗೆ ಅರ್ಥ ಆಗಬೇಕಲ್ವಾ? ಈಗ ನಮ್ಮಲ್ಲಿ ಸರ್ವೇ ಸಾಮಾನ್ಯವಾಗಿ ಈ ಷೇರು, ಈ ಟ್ರೇಡಿಂಗು, ಆಮೇಲೆ ಮಗದೊಂದು ಇನ್ವೆಸ್ಟ್ಮೆಂಟ್ ಕಂಪನಿಗಳಂತೂ ಸ್ಟಾರ್ಟ್ ಆಗಿಬಿಟ್ಟಿದೆ. ಹೆಂಗೆ ಹೇಳ್ತಾರೆ ಗೊತ್ತಾ? ಅವರು ಈ ಷೇರು, ಟ್ರೇಡು, ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ನನ್ನ ಹತ್ರ ಒಂದು 1,000 ಜನ ಕ್ಲೈಂಟ್ಸ್ ಇದ್ದಾರೆ. ಸರ್ 30 ಲಕ್ಷ ಇವತ್ತು ಕೊಟ್ಟರೆ ಇನ್ನು 3 ತಿಂಗಳಿಗೆ 90 ಲಕ್ಷ ಕೊಡ್ತೀನಿ ಅಂತ ಹೇಳ್ತಾರಂತೆ. ಹೇಗೆ ಸಾಧ್ಯ ಅದು? ಆಮೇಲೆ ಇವತ್ತು ಷೇರು ಮತ್ತು ಟ್ರೇಡಿಂಗಲ್ಲಿ ಕಳ್ಕೊಂಡಿರೋರಿಗೆ ನಾನು ಹೇಳೋ ಮಾತು ಕ್ಲೀನಾಗಿ ಅವ್ರ ತಲೆಗೆ ಹೋಗುತ್ತೆ. ಕ್ಲೀನಾಗಿ ಏನಿಲ್ಲ, ನಿಮ್ಗೊಂದು ಯಾವುದೋ ಒಂದು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಸ್ಕೊಡ್ತೀನಿ, ನಿಮ್ಮ ಅಮೌಂಟು ನನಗೇನು ಬರಲ್ಲ, ಸೀದಾ ಕಂಪ್ನಿ ಅಕೌಂಟ್ಗೆ ಹೋಗಿ ಲಾಗಿನ್ ಆಗುತ್ತೆ. ನೀವೇ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇರಬೇಕು. ನೀವು ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅದ್ರ ಪ್ರಕಾರವಾಗಿ ಲಾಭ ಬರುತ್ತೆ ಅಂತ ಹೇಳ್ತಾರೆ. ಆ ಅಕೌಂಟೆಲ್ಲ ಯಾವನೋ ಒಬ್ಬ ಅಡ್ಮಿನಿಸ್ಟ್ರೇಟರ್ ಇರ್ತಾರೆ, ಯಾರೋ ಒಬ್ಬ ಲಾಗಿನ್ ಇರ್ತಾರೆ. ಅದಕ್ಕೂ ಇವ್ರ ಕೈಯಲ್ಲೇ ದುಡ್ಡು ಹಾಕಿಸ್ತಾರೆ. ಮೊದಲನೇ ಅಕೌಂಟು ಮಾತ್ರ ಇವನ ಕೈಯಲ್ಲಿ ದುಡ್ಡು ಹಾಕಿಸ್ತಾರೆ, ಲಾಭ ಬರುತ್ತೆ ಅಲ್ಲಿ. ಯಾವಾಗ 10,000 ರೂಪಾಯಿಗೆ 10,000 ಲಾಭ ಅಂದರೆ ಇವನು ಖುಷಿ ಆಗ್ಬಿಡ್ತದೆ. 1 ಲಕ್ಷ ಹಾಕಿದ್ರೆ 1 ಲಕ್ಷ ಬರುತ್ತೆ. ಎಲ್ಲೋ ಸ್ನೇಹಿತರೆಲ್ಲ ಕಿತ್ಕೊಬಂದ್ಬಿಟ್ಟು ಒಂದು 20-30 ಲಕ್ಷ ಆಗ್ಬಿಟ್ರೆ ಕೂತ ಜಾಗಕ್ಕೆ ಕರೆಕ್ಟಾಗಿ ಸಂಜೆನೋ ಬೆಳಿಗ್ಗೆನೋ ಒಂದು ಡೈಲಿ ಜಾಗಕ್ಕೆ 1 ಲಕ್ಷ ದುಡ್ಡು ಮಾಡ್ಕೋಬೋದು ಪರ್ ಡೇ. ಈಗ 30 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪರ್ ಡೇ 1 ಲಕ್ಷ ಲಾಭ. ಯಾರು ಮಾಡಲ್ಲ ಹೇಳಿ? ಆಸೆ ಯಾರಿಗಿರಲ್ಲ?
ಯಾರಿಗೆ ಮಾಡಬಾರ್ದು ಅನಿಸುತ್ತೆ. ಯಾರು ಮಾಡಬಾರ್ದು. ಇದು ಕ್ವೈಟ್ ಕಾಮನ್. ಇದು ಹೆಂಗೆ ಓಡ್ತಾ ಇದೆ ಫೀಲ್ಡಲ್ಲಿ ಅಂದರೆ ಜನಗಳಿಗೆ ಅದೇನು ತಲೆ ಇಲ್ವಾ, ಜನಗಳಿಗೇನು ಬುದ್ಧಿಶಕ್ತಿ ಇಲ್ವಾ, ಆಮೇಲೆ ಆಸೆ ದುರಾಸೆಗೆ ಬಿದ್ದು ಈ ಮಟ್ಟಿಗೆ ದುಡ್ಡನ್ನು ಕಳ್ಕೊತಾ ಇದ್ದಾರಲ್ಲ. ನನಗೇನಾಗುತ್ತೆ ಬೇಜಾರು ಅಂದರೆ ಸಾರ್ವಜನಿಕರನ್ನು ಯಾವನೋ ಒಬ್ಬ ಮೋಸ ಮಾಡೋದು. ಈಗೇನು ಯಾರು ಅದನ್ನೇನು ತಗೊಂಡೋಗಿ ಎಲ್ಲೋ ಅನಾಥಾಶ್ರಮಕ್ಕೆ ಇದು ಮಾಡ್ತಾಯಿಲ್ಲ, ಏನೋ ಒಂದು ಇದು ಮಾಡ್ತಾರೆ. ಯಾವನೋ ಒಬ್ಬ ಉದ್ಧಾರ ಆಗೋಕ್ಕೆ ಏನೋ ಮಾಡ್ತಾರೆ. ಇಲ್ಲಿ 3,000 ಜನ 5,000 ಜನಕ್ಕೆ ಫ್ರಾಡ್ಗಳನ್ನು ಮಾಡ್ತಾರೆ. ಆಮೇಲೆ ಈ ಒಂದು 20 ಲಕ್ಷ 30 ಲಕ್ಷ ಇದೆಯಲ್ಲ, ಆ ದುಡ್ಡು ಏನಾಗುತ್ತೆ ಲೈಫ್ ಲಾಂಗ್ ಅಸೆಟ್ಸ್ ಅದು. ಈಗ ಒಬ್ಬ ವ್ಯಕ್ತಿ ಒಂದು ತಿಂಗಳಿಗೆ ಒಂದು 30,000 ದುಡಿದ್ರೆ ಒಂದು ವರ್ಷಕ್ಕೆ ಒಂದು 3 ಲಕ್ಷ ರೂಪಾಯಿ ಆಗುತ್ತೆ. ಅದ್ರಲ್ಲಿ 50% ಜೀವನಾಂಶಕ್ಕೆ ಅಂತ ಮಿಗದೆ 1,50,000 ಲಕ್ಷ ರೂಪಾಯಿ ಉಳಿತಾಯ. 1,50,000 ಲಕ್ಷ ಇಂಟು ಒಂದು 30 ವರ್ಷಕ್ಕೆ ಎಷ್ಟಾಯಿತು? 45 ಲಕ್ಷ. ಆ ರಿಟೈರ್ಡ್ ಆಗಿರ್ತಾನೆ. ಈ ರಿಟೈರ್ಡ್ ಆಗೋ ದುಡ್ಡೆಲ್ಲ ತಗೊಂಡೋಗಿ ಅಲ್ಲಿ ಏನೋ ಮಾಡ್ತಾನೆ, ಕಳ್ಕೊತಾನೆ. ಲಾಸ್ಟಲ್ಲಿ ಬೀದಿಗೆ ಬಂದು ನಿಂತ್ಕೋತಾನೆ. ಅದು ನಿವೃತ್ತಿಯ ಏಜ್ನಲ್ಲಿ. ಹೌದು. ಈಗ ಇದು ಅಂತಲ್ಲ, ಇದೇನು ಮಾಡ್ತಾರೆ ಗೊತ್ತಾ, ಯಾವುದೋ ಸೈಟ್ ಇರುತ್ತೆ, ಸೈಟ್ನ ಮಾರ್ಗೇಜ್ ಮಾಡ್ಬಿಟ್ಟು ತಗೊಂಡೋಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಹೆಂಡತಿ ಮಕ್ಕಳದು ಗೋಲ್ಡ್ಗಳಿರುತ್ತೆ, ಗೋಲ್ಡ್ಗಳನ್ನೆಲ್ಲ ತಗೊಂಡೋಗಿ ಪ್ಲೆಡ್ಜ್ ಮಾಡ್ಬಿಟ್ಟು ತಗೊಂಡೋಗಿ ಶೇರು ಟ್ರೇಡಿಂಗ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಫ್ರೆಂಡ್ಸ್ ಹತ್ರ ಸಾಲ ಮಾಡ್ತಾರೆ. ಯಾರೋ ಪಾಪ ಒಂದು 10 ಲಕ್ಷ ದುಡ್ಡು ಇಸ್ಕೊಂಡು ತಂದು ಕೊಡೋ, ನಿನ್ಗೆ ಒಂದು 2% ಸೇರ್ಸ್ ಕೊಡ್ತೀನಿ ಅನ್ಕೊಂಡು ತಗೊಂಡೋಗಿ ಇವ್ರು ಹಿಡಿದ್ಬಿಡ್ತಾರೆ. ಈ ಥರ ಅನ್ಯಾಯಗಳೇನಾಗಿದೆ ಇವತ್ತು ಸಮಾಜದಲ್ಲಿ ದಿನಾ ಬೆಳಗಾರೆ ಜಾಸ್ತಿ ಆಗ್ಬಿಟ್ಟಿದೆ. ಹಂಗಾಗಿ ನಾನು ಪ್ರತಿ ಸಲವೂ ಗ್ರಾಹಕರಿಗೆ, ನಮ್ಮ ಕರ್ನಾಟಕ ಜನತೆಗೆ ಹೇಳ್ತಾ ಇರ್ತೀನಿ, ನಮ್ಮಲ್ಲಿ ಮುಂಗಡ ಹಣವನ್ನಾಗಿ ಈಸ್ಕೊಳ್ಳುವಂಥ ಹಕ್ಕು ಯಾವ ಕಂಪ್ನಿಗೂ ಇಲ್ಲ. ಉದಾಹರಣೆಗೆ ಸ್ವಲ್ಪ ವಿವರವಾಗಿ ನಮ್ಗೆ ಈಗ ಒಂದೇನಾಗುತ್ತೆ ಅಂದರೆ, ಈಗ ಒಂದು ರಿಯಲ್ ಎಸ್ಟೇಟ್ ಆಫೀಸು, ಅದಕ್ಕೆ ಕಾನೂನಲ್ಲಿ ನಿಮಗೆ ತಿಂಗಳ ದುಡ್ಡನ್ನು ಕಟ್ಟಿ, ತಿಂಗಳ ದುಡ್ಡು ಕಟ್ಟಿ ಒಂದು ಲಂಸಮ್ ಅಮೌಂಟ್ ನಮಗೆ 30 ಲಕ್ಷ ಸೇರಿದ ಮೇಲೆ ನಿಮ್ಗೊಂದು ಸೈಟ್ ರಿಜಿಸ್ಟರ್ ಮಾಡ್ಕೊಡ್ತೀನಿ ಅನ್ನೋಕ್ಕೆ ಕಾನೂನಿಲ್ಲ. ಕಾನೂನಿಲ್ವಾ? ಯಾವ ಕಾನೂನು ಇಲ್ಲ. ಮತ್ತೆ ನೀವು ತಿಂಗಳಿಗೆ ಇಷ್ಟು ಕಟ್ಬಿಟ್ಟು ಸೈಟ್ ಅದನ್ನೇ ನಾನು ಫ್ರಾಡ್ ಅಂತ ಹೇಳ್ತಾ ಇರೋದು. ನಮ್ಮಲ್ಲಿ ರೆರಾದಲ್ಲಿ ಪ್ರಾವಿಷನ್ಸ್ ಇಲ್ಲ, ಆಮೇಲೆ ನಮ್ಮ RBIನಲ್ಲಿ ಪ್ರಾವಿಷನ್ಸ್ ಇಲ್ಲ, ಸೆಬಿನಲ್ಲಿ ಲೈಸೆನ್ಸ್ ಇಲ್ಲ. ಅವೆಲ್ಲ ತಿಂಗಳ ಹಣವನ್ನು ಕಟ್ಟಿಸ್ಕೊಳ್ಳೋಕ್ಕೆ ಒಂದು ಕಾನೂನು ಇರಬೇಕಲ್ಲ. ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ಖಾಸಗಿ ವ್ಯಕ್ತಿ. ನಾನು ಯಾವುದೋ ಒಂದು 8,000 ರೂಪಾಯಿ 10,000 ರೂಪಾಯಿ ಕೊಟ್ಟು ಕಂಪ್ನಿ ಲೈಸೆನ್ಸನ್ನು ಮಾಡ್ಕೊಂಡು ಕೂತಿದ್ದೀನಿ ಅಷ್ಟೇ. 3,000 ರೂಪಾಯಿ ಕೊಟ್ಟರೆ ಒಂದು GST ಮಾಡ್ಕೊಡ್ತಾರೆ, 25,000 ಕೊಟ್ಟರೆ ಒಂದು ಕಂಪ್ನಿ ಲೈಸೆನ್ಸ್ ಕೊಡ್ತಾರೆ, 30,000 ರೂಪಾಯಿ ಅಷ್ಟೇ ಬಂಡವಾಳ. 30,000 ರೂಪಾಯಿ ಒಂದು 10 ಲಕ್ಷ 15 ಲಕ್ಷ ಖರ್ಚು ಮಾಡಿ ಒಂದು ಆಫೀಸ್ ಓಪನ್ ಮಾಡಿರ್ತಾರೆ. ಈ ಪ್ರೈವೇಟ್ ಆಫೀಸ್ಗಳು ನೋಡಿರ್ತೀರಲ್ಲ ನೀವು, ಓದೋದಕ್ಕೆ ಒಳ್ಳೆ ಸೂಪರ್ ಆಗಿರೋ ಹುಡುಗಿರು ಇರ್ತಾರೆ. ಅದು ಎಂಟ್ರೆನ್ಸ್ ಹೆಂಗಿರುತ್ತೆ ಅಂದರೆ ಅಟ್ಮಾಸ್ಫಿಯರು, ಅವ್ರು ಬಂದೇಟ್ಗೆ ಜ್ಯೂಸ್ ಕೊಡ್ತಾರೆ. ಸರ್ ನಿಮಗೆ 30 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 60 ಲಕ್ಷ ಕೊಡ್ತೀನಿ. ಆ ಹುಡುಗಿರನ್ನ ನೋಡ್ದೇಟ್ಗೆ ಬೀಳ್ತಾರೆ ಗ್ರಾಹಕರು. ಈ ಮಾತುಗಳನ್ನು ನಾನು ಎಷ್ಟು ಜನ ಕ್ಲೈಂಟ್ಸ್ ಹತ್ರ ಕೇಳಿದ್ದೀನಿ ಅಂದರೆ, ಈಸ್ಕೊಳ್ಳುವಾಗ ಎಲ್ಲ ಸೂಪರಾಗಿರೋ ಹುಡುಗಿರು ಇರ್ತಾರೆ, ನೀವು ವಾಪಸ್ ಕೇಳಕ್ಕೆ ಹೇಳಿ ರೌಡಿಗಳು ಬಂದು ನಿಂತಿರ್ತಾರೆ. ಇದು ಎಷ್ಟು ಕಂಪ್ನಿಗಳು ಬೇಕು ನಿಮಗೆ? ಈ ದೇವನಹಳ್ಳಿ, ನಮ್ಮ ಶೇಷಾರಿಪುರಮು, HSR ಲೇಔಟು, ಎಂತೆಂಥ ಹಗರಣಗಳು ನಡೀತಾ ಇದೆ ಅಂದರೆ ಅಂಥ ಹಗರಣಗಳು ನಡೀತಾ ಇದೆ. ಮೊನ್ನೆ ನಾನೇ ಅದ್ಯಾವುದೋ ಒಂದು ಶೇರ್, ಒಬ್ಬ ಮಾಮೂಲಿ ವ್ಯಕ್ತಿ ಅಷ್ಟೇ, ಅವನೇನು ಮಾಡಿದ, ಒಂದು ಸ್ವಂತ ಮನೆ ಇದೆ. ಇದೇ ಸಹಕಾರ ನಗರದಲ್ಲಿ ಒಂದು ಸ್ವಂತ ಮನೆ ಇದೆ. ಇವತ್ತೇನಾಗ್ಬಿಡುತ್ತೆ ಅಂದರೆ ಈ ಚಾನಲ್ಗಳಲ್ಲಿ ಕೂತ್ಕೊಂಡು ದೊಡ್ಡ ಸಾಚಗಳ ಥರ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರ್ತಾರೆ. ನನ್ನಿಂದ ನಿಮ್ಗೆ 1 ರೂಪಾಯಿ ಮೋಸ ಆಗಲ್ಲ, ನಾವು ನಿಮ್ಗೆ ಕೊಟ್ಟಿರೋದಕ್ಕಿಂತ ಸೇರಿಸ್ಕೊಡ್ತೀನಿ ಅಂದರೆ, ಸೇರಿಸ್ಕೊಡೋಕೆ ಇವನ್ನ ತಾಕತ್ತಿದ್ರೆ ಇವನು ಯಾಕೆ ಬಿಸ್ನೆಸ್ ಮಾಡಬೇಕು? ಅವ್ನು ದುಡ್ಡು ಯಾಕೆ ಸೇರಿಸ್ಕೊಂಬೋದಲ್ಲೆಲ್ಲನೂ? ಹೌದು, ಇರೋ ದುಡ್ಡನ್ನು ಸೇಫ್ ಮಾಡ್ಕೊಂಡು ಆರಾಮಾಗಿದ್ದರೆ ಸಾಕು. ನಾನೀಗ ನೋಡಿ ಬ್ರದರು, ನಾನೀಗ ಕಷ್ಟಪಟ್ಟು ದುಡ್ದಿದ್ದು, ನಾನು ಯಾಕೆ ನಿಮಗೆ ಕೊಡಲಿ ದುಡ್ಡನ್ನು? ಈಗ ಕಷ್ಟ ಏನು ಅಂತ ನನಗೆ ಗೊತ್ತು. ಈಗ 10,000 ರೂಪಾಯಿ ದುಡಿಯೋ ಕಷ್ಟ ನನಗೆ ಗೊತ್ತಿದ್ಮೇಲೆ ನಾನು ಯಾಕೆ ನಿಮ್ಗೆ 20,000 ಕೊಡಲಿ? ಆಸೆ ಹುಡ್ಸುವಂಥದ್ದು. ಈಗ ನಿನ್ನೆ ನಾನು ಯಾವುದೋ ಒಂದು ಕೇಸ್ ಅಟೆಂಡ್ ಮಾಡೋಕ್ಕೆ ಹೋಗಿದ್ದೆ, ಆಸೆ ವ್ಯಕ್ತಿಗಳ ಮೇಲೆ. ಆಮೇಲೆ ಯಾವ ರೀತಿ ಟ್ರ್ಯಾಪ್ ಮಾಡಿ ಎಳಿತಾನೆ ಅಂದರೆ ಕೇಳಿ. ಈಗ ನಾನು ಹೇಳೋದು, ಎಷ್ಟೋ ಜನಕ್ಕೆ ಈ ಶೇರ್ ಮತ್ತು ಟ್ರೇಡಿಂಗ್ ಬಿಸ್ನೆಸ್ ಇರ್ತಾರೆ, ಇವ್ರಿಗೆ ಕ್ಲೀನಾಗಿ ಅಟ್ಯಾಚ್ ಆಗುತ್ತೆ. ಏನಾಗುತ್ತೆ ಅಂದರೆ, ಒಬ್ಬ ಸ್ನೇಹಿತರನ್ನ ಹತ್ರ ಏನು ಮಾಡ್ತಾರೆ, ಒಂದು 30 ಲಕ್ಷ ರೂಪಾಯಿ ದುಡ್ಡು ಇಸ್ಕೋತಾರೆ. ಅವನಿಗೆ ವಾರ ಒಂದೊಂದು ಲಕ್ಷ ಆಗ್ತಾ ಇರ್ತಾರೆ. ವಾರ 1 ಲಕ್ಷ ಆಗ್ತಾನೆ ಇರ್ತಾರೆ ಅವ್ರಿಗೆ. ಅವ್ನಿಗೆ ಏನು ಐಡಿಯಾ ಬರುತ್ತೆ ಗೊತ್ತಾ? ಪಾಪ ನಾನು 30 ಲಕ್ಷ ಹಾಕಿದ್ದೀನಿ, ವಾರ ಕೊಡ್ತಾನೆ ಇದ್ದಾರೆ, 15 ವಾರದಿಂದ ಕೊಡ್ತಾವ್ರೆ, 15 ಲಕ್ಷ ಆಗಿದೆ, ನನಗೇನು ಮೋಸ ಇಲ್ಲ, ಫ್ರಾಡ್ ಇಲ್ಲ. ಮಗ ನೀನು ಒಂದು 30 ಲಕ್ಷ ಹಾಕೋ, ತಿಂಗಳ ವಾರ 1 ಲಕ್ಷ ಕೊಡ್ತಾವ್ರೆ ಅಂತ ಅವನ ಫ್ರೆಂಡಿಗೆ ಇನ್ವೈಟ್ ಮಾಡ್ತಾನೆ. ಅವನ ಫ್ರೆಂಡ್ಗೆ ಹೇಳ್ತಾನೆ, ನನಗೆ ಬರ್ತದಲ್ಲಪ್ಪ, ತಗೊಳಪ್ಪ ಅಕೌಂಟ್ ಸ್ಟೇಟ್ಮೆಂಟು, ಯಾವ ಫ್ರಾಡ್ ಇಲ್ಲ, ಕಂಪ್ನಿ ಜೆನ್ಯೂನ್ ಅಂಡ್ ಸೂಪರ್ ಅಂತಾರೆ. ಆಮೇಲೆ ಅವನೇನು ಮಾಡ್ತಾನೆ, ಅವ್ನ ಫ್ರೆಂಡಿಗೆ ಹೇಳ್ತಾನೆ, ಅವನೊಂದು 30-40 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಅವನು 10 ಜನಕ್ಕೆ ಕೇಳಿ ಈಗ ಏನಾಗುತ್ತೆ ಗೊತ್ತಾ, ಒಂದು 500 ಜನ ಆಗುತ್ತಲ್ಲ, ಕ್ಲೀನಾಗಿ ಒಂದು 500 ಕೋಟಿ ಆಗುತ್ತೆ. ಅವತ್ತಿಲ್ಲಿ ಡೆಬಿಟ್ ಆಗೋದು ಸ್ಟಾಪ್, ದುಡ್ಡು ಅಕೌಂಟಿಗೆ ಬರೋ ಸ್ಟಾಪ್. ದುಡ್ಡು ಇವ್ರಿಗೆ ಹಾಕಿರೋದು ಸ್ಟಾಪು, ಅವ್ರಿಗೆ ಹಾಕಿರೋದು ಸ್ಟಾಪ್, ಎಲ್ಲ ಸ್ಟಾಪ್ ಆಗಿಬಿಡುತ್ತೆ. ಇದು ಸಮಾಜದಲ್ಲಿ ದಿನನಿತ್ಯ ನಡೆಯುವಂತಹ ವ್ಯವಹಾರ ಮತ್ತು ಹಗರಣ. ಇವೆಲ್ಲ
ಹಾಗಾಗಿ ನಾವು ಆಮೇಲೆ ಇದು ಏನಾಗೋದು ಗೊತ್ತು, ನಾವು ಸಾವಿರಾರು ಜನ ಕ್ಲೈಂಟ್ಸ್ ನೋಡೋದು, ಒಬ್ಬರು ಇಬ್ಬರಲ್ಲ, ಸಾವಿರಾರು ಜನ ಕ್ಲೈಂಟ್ಸ್ ನೋಡ್ತೀವಿ. ನಾನು ಈ IMA ಹಗರಣ ಆದಾಗ ಹಿಂದಿನದು ನನ್ನ ಹತ್ರ ಕೇಸಿದೆ, ನಾನು ಅದನ್ನು ಹೇಳಿದೆ, ಈ ಥರ 30 ಲಕ್ಷ 70 ಲಕ್ಷ ಯಾವುದೋ ಒಂದು ಕಂಪ್ನಿ ಮೇಲೆ ಏನಂತ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಯಾಕೆ ಮಾಡ್ತಾ ಇದ್ದೀರಾ IMA ಇದ್ರ ಮೇಲೆ ಯಾಕೆ ಮಾಡ್ತಾ ಇದ್ದೀರಾ ಅಂತ ಕೇಳಿದೆ. ಇವತ್ತು ನಾನು ಹೇಳ್ದಂಗೆ ಸೀಸ್ ಆಯಿತು, ಪಾಪ ಜನಗಳು ₹1 ದುಡ್ಡು ಬಂತ ಹೋಲಿ, IMA ಏನೂ ಬರಲಿಲ್ಲ, ₹1 ಯಾರಿಗೂ ವಾಪಸ್ ಬಂದಿಲ್ಲ. ಇವತ್ತು ಎಷ್ಟು ಕೋಟಿ ಹೋಯ್ತು? ಸಾವಿರಾರು ಕೋಟಿ, ನಾವು 3,000 ಕೋಟಿ ಹಗರಣವೆಲ್ಲ, ಎಷ್ಟು ಹೇಳಿ, 1-2 ಅಲ್ಲ, 3,000 ಕೋಟಿ. ಇಡೀ ಕರ್ನಾಟಕದ ಜನ ಏನು ಇನ್ವೆಸ್ಟ್ಮೆಂಟ್ ಮಾಡೋದು ಎಲ್ಲರದು ಫ್ರಾಡ್, ಎಲ್ಲರದು ಹೋಯ್ತು. ಆಮೇಲೆ ಏನು ಹೆಂಗಂದ್ರೆ ಎಲ್ಲ 30 ಲಕ್ಷ 50 ಲಕ್ಷ 70 ಲಕ್ಷ ಇನ್ವೆಸ್ಟ್ಮೆಂಟ್, ಬಟ್ ಕೋಟಿಗೆ ಹೋಗ್ತಿಲ್ಲ, ಕೋಟಿ ಹೋಗ್ತಾರೆ ಫ್ರಾಡ್ಸು. ಈಗ ಏನಾಗುತ್ತೆ ಅಂದರೆ ಜನಗಳಿಗೆ ಆಮೇಲೆ ಈ ಶೇರು ಮತ್ತು ನಾನು ಹೇಳೋದು ಕೇಳಿ, ಈ 30 ಲಕ್ಷ ಕ್ಯಾಶ್ ಕೊಟ್ಬಿಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ, ಹೋಯ್ತದು. ಅವ್ರು ಏನು ಮಾಡ್ತಾರೆ, ಬುದ್ಧಿವಂತರು ವ್ಯವಹಾರಗಳನ್ನು ಮಾಡೋರು ಯಾವತ್ತೂ ಕ್ಯಾಶೇ ತರಿಸ್ಕೊಳ್ಳೋದು. ಕೋರ್ಟು ಕ್ಲೀನಾಗಿ ನೀನು ಏನು ಕಂಪ್ನಿ ಮೇಲೆ ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಡಾಕ್ಯುಮೆಂಟ್ಸ್ ತೊಗೊಂಬಪ್ಪ ಅಂತಾರೆ. 30 ಲಕ್ಷ ಕ್ಯಾಶ್ ಕೊಟ್ಟಿದ್ದೇನೋ ನಡಿ ಆಚೆ ನಿಂತ್ಕೊ ಅಂತಾರೆ, ಡಾಕ್ಯುಮೆಂಟ್ಸ್ ಇಲ್ಲ. ಈಗ ಬ್ಲ್ಯಾಕ್ ಮನಿ, ಈಗ ಎಷ್ಟೋ ಜನ MLA MP ಗಳದ್ದು ದುಡ್ಡಿದೆ IMAದಲ್ಲಿ, ಎಲ್ಲ MLA MP ಗಳಿಗೆ ಎಲ್ಲೋ ಬ್ಲ್ಯಾಕ್ ಮನಿ, ಹವಾಲಾ ಟ್ರಾನ್ಸಾಕ್ಷನ್ಸು ತಗೊಂಡೋಗಿ ಇಟ್ಬಿಟ್ಟಿರ್ತಾರೆ. ನಾನು ಇಟ್ಟಿದ್ದೀನಿ ಅಂತ ಹೇಳಿದ್ರೆ ಇವ್ನು ಜೈಲಿಗೆ ಹೋಯ್ತಾನೆ MLA, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತಾನೆ. ಈ ಥರ ಎಲ್ಲೋ ಒಂದು 10-20 ಕೇಸು ಕ್ಲೀನಾಗಿ ಅಕೌಂಟ್ಗೆ ಹೋಗಿರ್ತವೆ, ಅಕೌಂಟಿಂದ ಮ್ಯಾನೇಜ್ ಆಗ್ತವೆ, ಎಲ್ಲ ಓಕೆ, ದುಡ್ಡುಗಳು ವಾಪಸ್ ಬರ್ತದೆ. ಈಗ ಕ್ಯಾಶ್ ಕೊಟ್ಟವ್ರದ್ದು ದುಡ್ಡೇ ಬರಲ್ವಲ್ಲ, ಎಷ್ಟು 1,000 ಕೋಟಿ ಮುಂಡೆ ಇಕ್ತಾನೆ ಅವನಂಗಾದ್ರೆ. ಮತ್ತು ಅಪ್ಪಿ ಕೋರ್ಟ್ಗಳಿಗೆ ಹೋಗಿ ಅದು ವೈಟ್ ಮನಿ ಆದರೂ ಕೂಡ ಕೋರ್ಟ್ ಪ್ರೊಸೀಡಿಂಗ್ಸ್ ಎಲ್ಲ ನಡೆದು ಬರೋಷ್ಟರಲ್ಲಿ ವೈಟ್ ಮನಿ ಆದರೆ ಖಂಡಿತ ದುಡ್ಡು ವಾಪಸ್ ಬರ್ತದೆ. ಕೋರ್ಟ್ಗೆ ಲೀಗಲ್ ಆಗಿರೋ ಟ್ರಾನ್ಸಾಕ್ಷನ್ ಆದರೆ ಕೋರ್ಟ್ಗೆ ಹೋದ್ಮೇಲೆ ಅನ್ಯಾಯ ಆಗಿರೋದು ಯಾರ್ದು ಇತಿಹಾಸ ಇಲ್ಲ. ಬಟ್ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿರಬೇಕು, ಟ್ರಾನ್ಸಾಕ್ಷನ್ ಕರೆಕ್ಟಾಗಿರಬೇಕು, ಡಾಕ್ಯುಮೆಂಟ್ಸನ್ನು ರಿಸೀವ್ ಮಾಡಿರಬೇಕು, ಬಿಲ್ಲು ವೋಚರ್ಸ್ ಎಲ್ಲ ಇರಬೇಕು. ಆ ಥರ ಇದ್ದಾಗ ಖಂಡಿತ ಆಗುತ್ತೆ. ಅಲ್ಲಿ ಯಾರು ಕ್ಲೀನಾಗಿ ಅಕೌಂಟ್ ಹೊಡೆದು ಕೇಸನ್ನು ರೆಡಿ ನಡೀತಾ ಇದೆಯಲ್ಲ, ಇವತ್ತೆಲ್ಲ ನಾಳೆ ಬರುತ್ತೆ ಕ್ಲೀನಾಗಿದ್ದರೆ. ಈ ಪಾಪ ಕ್ಯಾಶ್ ಕೊಟ್ಟಿರೋದು ಯಾವನು ನಮ್ಮ ಕ್ಲೈಂಟ್ ಒಬ್ಬ ಬತ್ತಂದೆ ಸೈಟ್ ಮಾರಿದ್ನಂತೆ, ಮಾರಿದಾಗ ಒಂದು 70 ಲಕ್ಷ ಕ್ಯಾಶ್ ಇತ್ತಂತ ಅವನ ಹತ್ರ. 70 ಲಕ್ಷ ತಗೊಂಡು ಕ್ಲೀನಾಗಿ IMA ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು. ಕ್ಯಾಶೇ 70 ಲಕ್ಷ, ಅದು ₹7 ಬರಲ್ಲ. ಆಮೇಲೆ ಇವರು ಕೋರ್ಟ್ಗೆ ಓಡಾಡಿ ಲಾಯರ್ ಫೀಸ್ ಕೊಟ್ಟು 1-1.5 ಲಕ್ಷ ಖರ್ಚು ಮಾಡಿರ್ತಾರಲ್ಲ, ಅದು ಹೋಯ್ತು. ಈ ಸಮಾಜದಲ್ಲಿ ಇಷ್ಟೆಲ್ಲ ಅನ್ಯಾಯ ಅಕ್ರಮಗಳು ನಡೀತಾ ಇದೆ. ಹಾಗಾಗಿ ನಾನು ಹೇಳುವಂಥದ್ದು, ಅವ್ನು ಯಾರೋ ಒಬ್ಬ ಭಾಷಣಗಳು ಬಿಗಿತಾನೆ ಅಂದರೆ ಈ ಕರ್ನಾಟಕದ ಜನತೆನ ಹಂಗೆ ಎಳೆದಿಡಬೇಕು. ಮಂಕು ಮಾಡ್ತಾರೆ ಅಂದರೆ, ಸರ್ ನೀವಿವತ್ತು ಬೆನ್ಸ್ ಕಾರ್ ತೊಗೊಳೋಕ್ಕಾಗಲಿಲ್ಲ, ಇನ್ನು 1 ವರ್ಷಕ್ಕೆ ತೊಗೋಬೇಕು ತಾನೇ ಸರ್. ಇಲ್ಲ ಅವನಿಗೆ ಪಾಪ ಅವ್ನು ಇನ್ವೆಸ್ಟ್ಮೆಂಟ್ ಮಾಡೋನಿಗೆ ಚಿತ್ರಣಕ್ಕೂ ಗತಿ ಇರೋಲ್ಲ, ನಿನಗೆ ಬೆನ್ಸ್ ಕಾರ್ ಬೇಕಾ ಬೇಡವಾ ಅಂತ ಆಸೆ ಹುಟ್ಟಿಸ್ತಾರೆ. ಅವ್ನಿಗೆ ಇನ್ನೇನು ಇಲ್ಲ, ಈ ಚೈನ್ ಲಿಂಕು ಇವ್ಯಾವ ಒಂದು 2-3 ಈಗ ಫೀಲ್ಡಲ್ಲಿ ಓಡಾಡ್ತವೆ, ನಾಳೆ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಕೂತ್ಕೋತೀನಿ. ಅವ್ನು ಯಾರೋ ಒಬ್ಬರು ಅವರೇ ಕ್ಯಾಂಡಿಡೇಟ್ಸ್ ಅವರೇ ಹೆವಿ ವೈರಲ್ ಅವರು ಮಾತಿದ್ರೆ ಏನು ಗೊತ್ತಾ, ಅವ್ರಿಗೇನು ಜೀವನ ಮಾಡೋಕ್ಕೆ ಒಂದು ಸ್ವಲ್ಪ ಸ್ಯಾಲ್ರಿ ಅವು ಇವೇನಿಲ್ಲ, ಡೈರೆಕ್ಟು ನಿನ್ಗೊಂದು ಕಾರು ಒಂದು ಬಂಗ್ಲೆ ಅಂತ ಆಸೆ ಹುಟ್ಟಿಸ್ತಾರೆ. ಈ ಜನಗಳಿಗೆಲ್ಲ ಏನಾಗುತ್ತೆ ಅಂದರೆ, ನಮ್ಮ ಅವ್ರು ಹಿಂಗವ್ರೆ ಇವ್ರು ಹಿಂಗವ್ರೆ ಆಡ್ಕೋತಾರೆ. ಅವ್ರ ನಡುವೆ ನಾನು ಬೆಳಿಬೇಕು ಅಂತ ಆಸೆ ಇರುತ್ತೆ. ಆ ಬೆಳೆಯುವಂಥ ಬೆಳವಣಿಗೆ ಇದೆಯಾ, ಅದನ್ನು ಸಕಾರಾತ್ಮಕವಾಗಿ ತಗೊಂಡು ನೀವು ನಿಮ್ಮ ಹತ್ರ ಇರೋ ದುಡ್ಡನ್ನು ಉಳಿಸ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೇಕು ಹೊರತು, ಯಾವುದೋ ಅನ್ಯಾಯವಾಗಿ ಅಕ್ರಮವಾಗಿ ದುಡ್ಡು ಬರ್ತದೆ ಅಂದರೆ, ನಿಮಗೊಂದು ಅಕ್ರಮವಾಗಿ ದುಡ್ಡು ಬಂದೈತೆ ಅಂದರೆ ಅವ್ನು ಯಾರ್ದೋ ಒಬ್ಬನ ತಲೆ ಹೊಡ್ತಾನೆ ದುಡ್ಡು ಕೊಡೋದು ನಿಮಗೆ. ಸುಮ್ಮನೆ ದುಡ್ಡು ಹೆಂಗೆ ಬಂದ್ಬಿಡುತ್ತೆ, ಹೆಂಗೆ ಮಾಡೋದಕ್ಕೆ ಸಾಧ್ಯ ಅವೆಲ್ಲ. ಈಗ ನೋಡಿ, ಈ ಹಿಂದೆ ಎಷ್ಟು ಚೈನ್ ಲಿಂಕ್ ಮಾರ್ಕೆಟು ಬಿಸ್ನೆಸ್ಗಳು ಬಂತು, ಎಲ್ಲ ಮುಚ್ಚೋಗಿದ್ದಾವೆ. ಈಗ ಯಾವುದೋ ಒಂದು 2-3 ಯಾವುದೋ ರನ್ನಿಂಗಲ್ಲಿ ನಡೀತಾ ಇದೆ. ಈ ಹಿಂದೆ ಇದ್ದಿದ್ದು ಯಾಕೆ ಮುಚ್ಚೋಯ್ತು? ಮತ್ತೆ ಲೈಸೆನ್ಸ್ ಇದ್ದು ವ್ಯವಹಾರಗಳು ಕರೆಕ್ಟಾಗಿದ್ದಿದ್ರೆ ಈ ಹಿಂದೆ ಇತ್ತಲ್ಲ ಆ ಕಂಪ್ನಿಗಳೆಲ್ಲ ಯಾಕೆ ಮುಚ್ಚೋಯ್ತು? ಸರ್ಕಾರ ಯಾಕೆ ಬ್ಯಾನ್ ಮಾಡ್ತು? ಇದು ನಾವು ಯೋಚನೆ ಮಾಡಬೇಕಲ್ವ. ಅವೆಲ್ಲ ಹೋಗಿದವೆಲ್ಲ ಫ್ರಾಡು, ನಂದು ಮಾತ್ರ ಜೆನ್ಯೂನು ಅಂತ ಬರ್ತಾರೆ. ಹೇಗೆ ಸಾಧ್ಯ ಅವೆಲ್ಲ? ಅದಕ್ಕೆ ನಾವು ಹೇಳುವಂಥದ್ದು, ನಮ್ಮ ಸ್ವಲ್ಪ ಈ ಸಮಾಜದಲ್ಲಿ ನಾವೊಂದು ಜೀವನವನ್ನು ಮಾಡ್ತಾಯಿದ್ದೀವಿ, ನಾವೇನೋ ಒಂದು ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಹೋಗ್ತೀವಿ, ನಾವೇನೋ ಒಂದು ಡೆವಲಪ್ಮೆಂಟ್ ಆಗುವಂಥ ಸಂದರ್ಭದಲ್ಲಿ ನೀವು ಎಷ್ಟಾನು ಇನ್ವೆಸ್ಟ್ಮೆಂಟ್ ಮಾಡಿ, ನಿಮ್ಮ ಅಕೌಂಟಲ್ಲಿ ದುಡ್ಡಿದ್ದ ₹10,000 ರೂಪಾಯಿ ಯಾವನಿಗೂ ಕೊಡಬೇಡಿ. ₹10,000 ನಿಮ್ಮ ಹತ್ರ ಇದ್ದರೆ ನೀವೇ ಕುಬೇರರು. ನೀವು ಒಬ್ಬನ ಅಕೌಂಟ್ಗೆ ಹಾಕಿದ್ಮೇಲೆ ನೀನು ಓದೆ, ಅಷ್ಟೇ ಕತೆ. ಅದು 10,000 ನಿಂದಲ್ವಲ್ಲ, ಬೇರೆಯವ್ರಿಗೆ ಹೋದ್ಮೇಲೆ ಬೇರೆಯವ್ರದ್ದು ಅಷ್ಟೇ. ಅದು ನೀನು ಅದನ್ನು ಈಸ್ಕೊಳ್ಳೋಕ್ಕೆ ಎಷ್ಟು ಸಾಹಸ ಪಡಬೇಕು ಗೊತ್ತಾ? ನಿಮ್ಮ ಹತ್ರ ಇರೋ ದುಡ್ಡನ್ನು ಕ್ಲೀನಾಗಿ ಒಂದು ಕೋಟಿ ಇತ್ತು ಅಂತ ತಿಳ್ಕೊಳ್ಳಿ, ತಗೊಂಡು FD ಮಾಡಿ. 10 ಲಕ್ಷ ಐತೆ, FD ಮಾಡಿ. ಕ್ಲೀನಾಗಿ ಬ್ಯಾಂಕವರು ಲೀಗಲಾಗಿ 6% ಕೊಡ್ತಾರೆ ವಾರ್ಷಿಕವಾಗಿ. ಕ್ಲೀನಾಗಿ ಅದು ಏನು ಗೊತ್ತಾ, ಡೇಟ್ 1ನೇ ತಾರೀಕು 3 ಗಂಟೆ ಅಂದರೆ ಕರೆಕ್ಟಾಗಿ 3 ಗಂಟೆಗೆ ಬಂದು FD ಅಮೌಂಟ್ ಕೂತಿರ್ತದೆ ಬ್ಯಾಂಕಲ್ಲಿ. ಬ್ಯಾಂಕ್ ಇನ್ವೆಸ್ಟ್ಮೆಂಟ್ ಮಾಡಿ.
ಶೇರ್ ಬಾಂಡ್ಗಳನ್ನ ಕೇಂದ್ರ ಸರ್ಕಾರದ ಬಾಂಡ್ಗಳನ್ನು ತಗೋಬೇಕು, ಗೋಲ್ಡ್ ಬಾಂಡ್ಗಳು ಆ ಥರ ತಗೋಬೇಕು. ಆಮೇಲೆ ಈ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ಗಳಿದೆಯಲ್ಲ ಇವೆಲ್ಲ ಕಂಪ್ಲೀಟ್ ಫ್ರಾಡ್ಸು.